ತುಂಬಾ ಭಯ ಪಡೋರು, ವೀಕ್ ಹಾರ್ಟ್ ಇರೋರು ರಾತ್ರಿ ಹೊತ್ತು ಈ ವಿಡಿಯೋನ ನೋಡ್ಬೇಡಿ. ಇದೊಂದು ರಿಯಲ್ ಹಾರರ್ ಸ್ಟೋರಿ. ಗುರ್ಗಾವಲ್ಲಿ ನಡೆದಿರೋ ಕತೆ ಇದು. ಇಂಟರ್ನೆಟ್ ಅಲ್ಲಿ ನಿಮ್ಗೆ ತುಂಬಾ ಟೆಸ್ಟಿಮೋನಿಯಲ್ಸ್, ರಿವ್ಯೂಸ್ ಈ ಸ್ಟೋರಿ ಬಗ್ಗೆ ಸಿಗುತ್ತೆ. 2005 ಅಲ್ಲಿ ಗುರುಗ್ರಾಮ್ ಅಲ್ಲಿ ಒಂದು BPO ಅಂದ್ರೆ ಒಂದು ಕಾಲ್ ಸೆಂಟರ್ ಇರುತ್ತೆ. ಅದರ ಹೆಸರು ಸಾಫ್ರಾನ್ BPO. ಒಂದು ದಿನ ಸಾಫ್ರಾನ್ ಅಲ್ಲಿ ಒಂದು ಹುಡುಗಿ ಕೆಲ್ಸಕ್ಕೆ ಅಂತ ಜಾಯಿನ್ ಆಗ್ತಾಳೆ. ಅವಳ ಹೆಸರು ರೋಸಿ ಆಫೀಸ್ ಜಾಯಿನ್ ಆಗಿ ಕೆಲವೇ ತಿಂಗಳಲ್ಲಿ ಅಲ್ಲಿನ ಸ್ಟಾರ್ ಎಂಪ್ಲಾಯಿ ಅನ್ಸ್ಕೋತಾಳೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಾಳೆ. ಎಲ್ಲಾ ಟಾರ್ಗೆಟ್ಸ್ ಅಚೀವ್ ಮಾಡ್ತಾಳೆ. ಓವರ್ ಟೈಮ್ ಮಾಡಿ ಕೆಲಸ ಮಾಡ್ತಾಳೆ. ಟೈಮ್ಗೆ ಕರೆಕ್ಟ್ ಆಗಿ ಆಫೀಸ್ಗೆ ಬರ್ತಾಳೆ. ಲೀವ್ಸ್ ಯಾವ್ದು ತಗೊಳೋದಿಲ್ಲ. ಹಾಗೆ ಅವಳ ಬಿಹೇವಿಯರ್ ಸಹ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ರೋಸಿ ಮೇಲೆ ಕಣ್ಣಿರುತ್ತೆ. ಹೇಗೆ ಹುಡುಗಿ ಇಷ್ಟು ಕೆಲಸ ಮಾಡ್ತಾಳೆ ಅಂತ. ರೋಸಿ ಸ್ವಲ್ಪ ಡಿಫರೆಂಟ್ ಆಗಿ ಇರ್ತಾಳೆ. ಹಾಗೆ ಕ್ಯಾಬ್ ಅಲ್ಲಿ ಆಫೀಸ್ಗೆ ಬರೋದು ಹೋಗೋದು ಮಾಡ್ತಾ ಇರ್ತಾಳೆ. ಒಂದು ದಿನ ಪ್ರತಿದಿನದ ಹಾಗೆ ರೋಸಿ ಕೆಲಸ ಮಾಡ್ತಾ ಇರ್ತಾಳೆ. ಆಫೀಸಲ್ಲಿ ಒಂದು ಕಾಲ್ ಬರುತ್ತೆ. ಇದು ಒಂದು ಇನ್ಬೌಂಡ್ ಕಾಲ್ ಸೆಂಟರ್. ಅಂದ್ರೆ ಬರೋ ಕಾಲ್ಸ್ ನ ಅಟೆಂಡ್ ಮಾಡಿ ಕ್ವೆರೀಸ್ ನ ರಿಸಾಲ್ವ್ ಮಾಡೋದು ಇವರ ಕೆಲಸ. ಯೂಶುವಲಿ ಯಾವುದೇ ಕಾಲ್ ಆಗಿರ್ಲಿ 3 ನಿಂದ 5 ನಿಮಿಷ ಇರುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ 7 ನಿಮಿಷ ಇರ್ಬೋದು. ಆದ್ರೆ ಅವತ್ತು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಲಾಗೌಟ್ ಆಗ್ಬೇಕು. ರೋಸಿಗೆ ಸಂಜೆ ಒಂದು ಕಾಲ್ ಬರುತ್ತೆ. ಕಾಲ್ ಅಟೆಂಡ್ ಮಾಡಿ ರೋಸಿ ಮಾತಾಡ್ತಾ ಇರ್ತಾಳೆ. ಟೀಮ್ ಲೀಡ್ ಬಂದು ರೋಸಿನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಯಾಕೆ ರೋಸಿ ಇಷ್ಟೊತ್ತಾದ್ರೂ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ. ರೋಸಿ ತುಂಬಾ ಕೋಪ ಮಾಡ್ಕೊಂಡು ಏನೋ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಟೀಮ್ ಲೀಡರ್ ಅಬ್ಸರ್ವ್ ಮಾಡ್ತಾನೆ. ನಾರ್ಮಲ್ ಆಗಿ 5 ನಿಮಿಷ 3 ನಿಮಿಷ ಇರೋ ಕಾಲ್ ಅವತ್ತು 40 ನಿಮಿಷ ಆಗುತ್ತೆ. ಟೀಮ್ ಲೀಡ್ ಹಾಗೆ ಎಲ್ಲರೂ ಆಫೀಸಿಂದ ಲಾಗೌಟ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ 45 ನಿಮಿಷ ಮಾತಾಡಾದ್ಮೇಲೆ ರೋಸಿ ಅವತ್ತು ಆಫೀಸಿಂದ ಆಚೆ ಹೋಗ್ತಾಳೆ. ಮುಂದಿನ ದಿನ ರೋಸಿ ಆಫೀಸ್ಗೆ ಬರಲ್ಲ. ಯಾರಿಗೂ ಏನು ಹೇಳಿರೋದಿಲ್ಲ. TLಗೂ ಏನು ಇನ್ಫಾರ್ಮ್ ಮಾಡಿರೋದಿಲ್ಲ. ಬಿಡು, ಏನೋ ಎಮರ್ಜೆನ್ಸಿ ಇರಬೇಕು, ನಾಳೆ ಬರ್ತಾಳೆ ಅನ್ಕೋತಾರೆ. ಆದ್ರೆ ರೋಸಿ ಆಫೀಸ್ಗೆ ಬರೋದು ಕಂಪ್ಲೀಟ್ ಆಗಿ ನಿಲ್ಲಿಸ್ತಾಳೆ. ಆವತ್ತಿಂದ ರೋಸಿ ಆಫೀಸ್ಗೆ ಮತ್ತೆ ಹೋಗಲ್ಲ. HR ಟೀಮ್ ಅವರು ರೋಸಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಏನು ವರ್ಕೌಟ್ ಆಗಲ್ಲ. ಎಲ್ಲಾರನ್ನೂ ಚೆನ್ನಾಗಿ ವಿಚಾರಿಸ್ತಾರೆ, ಯಾರಿಗಾದ್ರೂ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾ ಅಂತ. ಆದ್ರೆ ರೋಸಿ ಯಾರಿಗೂ ಏನು ಹೇಳಿರೋದಿಲ್ಲ. ಈಗ ಔಟ್ ಆಫ್ ಕನ್ಸರ್ನ್ ರೋಸಿನ ಡೈಲಿ ಕ್ಯಾಬ್ ಅಲ್ಲಿ ಡ್ರಾಪ್ ಮತ್ತೆ ಪಿಕ್ ಮಾಡೋ ಕ್ಯಾಬ್ ಡ್ರೈವರ್ ಏನಿರ್ತಾನೆ ಅವನಿಗೆ ರೋಸಿ ಮನೆಗೆ ಹೋಗಿ ವಿಚಾರಿಸು ಅಂತ ಹೇಳಿ ಕಳಿಸ್ತಾರೆ. ಕ್ಯಾಬ್ ಡ್ರೈವರ್ ಮನೆ ಹತ್ರ ಹೋಗ್ತಾನೆ. ಗೇಟ್ ಓಪನ್ ಮಾಡಿ ಡೋರ್ ನಾಕ್ ಮಾಡ್ತಾನೆ. ಮನೆ ಓನರ್ ಬಾಗಿಲು ತೆಗಿತಾರೆ. ಡ್ರೈವರ್ ಹೇಳ್ತಾನೆ, ರೋಸಿ ಅಂತ ಮೇಡಮ್ ಒಬ್ರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಈಗ ಸಡನ್ ಆಗಿ ಕಂಪ್ನಿಗೆ ಬರ್ತಿಲ್ಲ. ಎಲ್ಲಿ ಅವರು ಚೆನ್ನಾಗಿದ್ದಾರಾ ಅಂತ ಕೇಳ್ತಾನೆ. ಓನರ್ ಹೇಳ್ತಾನೆ, ರೋಸಿನ ಆ ಹೆಸರಲ್ಲಿ ಇಲ್ಲಿ ಯಾರೂ ಇಲ್ಲ. ಈ ಮಲೆ ಅಲ್ಲ ಅನ್ಸುತ್ತೆ, ನೆಕ್ಸ್ಟ್ ರೋಡ್ ಎಲ್ಲೋ ಇರಬೇಕು, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾರೆ. ಡ್ರೈವರ್ ಶಾಕ್ ಆಗ್ತಾನೆ. ಹಾಗೆ ಮನೆ ಓನರ್ಗೆ ಹೇಳ್ತಾನೆ, ಏನ್ ಹೇಳ್ತಿದ್ದೀರಾ? ಡೈಲಿ ನಾನು ಇಲ್ಲಿಂದಾನೆ ರೋಸಿನವ್ರನ್ನ ಡೈಲಿ ಪಿಕ್ ಮಾಡೋದು ಇಲ್ಲಿಂದಾನೆ. ಇದೇ ಮನೆಗೆ ಇದೇ ರೋಡ್ಗೆ ಬಂದು ನಾನು ಡ್ರಾಪ್ ಮಾಡ್ತೀನಿ ಅವ್ರನ್ನ ಅಂತ ಹೇಳ್ತಾನೆ. ಆ ಓನರ್ ಹೇಳ್ತಾನೆ, ಇಲ್ಲಪ್ಪ, ಹೆಸರಲ್ಲಿ ಇಲ್ಲಿ ಯಾರೂ ಇಲ್ಲ, ನನ್ಗೆ ಕನ್ಫರ್ಮ್ ಆಗಿ ಗೊತ್ತು, ಬೇರೆ ರೋಡ್ ಇರ್ಬೇಕು ನೋಡು ಅಂತ. ಕ್ಯಾಬ್ ಡ್ರೈವರ್ ಕನ್ಫ್ಯೂಸ್ ಆಗಿ ಅದೇ ವಿಷಯನ ಬಂದು ಕಂಪ್ನಿಯವ್ರಿಗೆ ಹೇಳ್ತಾನೆ. ಕಂಪ್ನಿಯವರು ಸರಿ, ಅವರ ಪೇರೆಂಟ್ಸ್ ಎಲ್ಲಿದ್ದಾರೆ ನೋಡಿ, ಅಲ್ಲಿ ಆದ್ರೂ ಹೋಗಿ ವಿಚಾರಿಸೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಲ್ವಾ. ಅವರ ಒಬ್ಬ ಎಂಪ್ಲಾಯಿ ನಾಳೆ ಯಾರಾದ್ರೂ ಬಂದು ಕೇಳಬಹುದು ಅಲ್ವಾ, ಅಪ್ಪ ಅಮ್ಮನೇ ಬಂದು ಕೇಳ್ಬೋದು, ನನ್ನ ಮಗಳಲ್ಲಿ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ಲು ಅಂತ. ಸೊ ಔಟ್ ಆಫ್ ಕನ್ಸರ್ನ್ ರೋಸಿ ಡಾಕ್ಯುಮೆಂಟ್ಸ್ ಎಲ್ಲ ಓಪನ್ ಮಾಡ್ತಾರೆ. ಅವರ ಮನೆ ಅಡ್ರೆಸ್ ಮತ್ತೆ ಅವರ ಅಪ್ಪ ಅಮ್ಮ ಇರೋ ಮನೆ ಅಡ್ರೆಸ್ ಸಿಗುತ್ತೆ. ಸೊ ಆ ಅಡ್ರೆಸ್ಗೆ HR ಒಬ್ರು ಹೋಗ್ತಾರೆ. ಅಡ್ರೆಸ್ಗೆ ಹೋದ್ರೆ ಅಲ್ಲಿ ರೋಸಿ ಅವರ ಅಪ್ಪ ಡೋರ್ ಓಪನ್ ಮಾಡ್ತಾರೆ. ನಿಮ್ಮ ಮಗಳು ರೋಸಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಒಳ್ಳೆ ಎಂಪ್ಲಾಯಿ ಅವರು, ಹಾರ್ಡ್ ವರ್ಕಿಂಗ್ ಮತ್ತೆ ತುಂಬಾ ಡೆಡಿಕೇಟೆಡ್ ಎಂಪ್ಲಾಯಿ ಅವರು. ಒಂದು 6 ರಿಂದ 7 ತಿಂಗಳಿಂದ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ರು. ಆದ್ರೆ ಸಡನ್ ಆಗಿ ಕಂಪ್ನಿಗೆ ಬರ್ತಾ ಇಲ್ಲ. ಅದಕ್ಕೆ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ರೋಸಿ ಚೆನ್ನಾಗೇ ಇದ್ದಾರೆ ಅಥವಾ ಅವ್ರಿಗೆ ಏನಾದ್ರು ಆಗಿದ್ಯಾ ಅಂತ ಕೇಳ್ತಾರೆ. ರೋಸಿ ಅಪ್ಪ ಕೇಳ್ತಾರೆ, ಯಾವಾಗ ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ಅಂತ. ಅದಕ್ಕೆ HR ಹೇಳ್ತಾರೆ, ಹೌದು, ಲಾಸ್ಟ್ ಒಂದು 6-7 ತಿಂಗಳಿಂದ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ರು ಅಂತ. ಇದನ್ನ ಕೇಳಿ ರೋಸಿ ಅಪ್ಪ ಫೋಟೋ ತೋರಿಸ್ತಾರೆ ರೋಸಿದು. ಇವ್ರ ಬಗ್ಗೆನ ನೀವು ಮಾತಾಡ್ತಾ ಇರೋದು ಅಂತ. HR ಹೌದು ಅಂತಾರೆ. ಅದಕ್ಕೆ ರೋಸಿ ಅವರಪ್ಪ ಹೇಳ್ತಾರೆ, ರೋಸಿ ಸತ್ತು 5 ವರ್ಷದ ಮೇಲಾಯ್ತು ಅಂತ. ಕಂಪ್ನಿಯವರು ಶಾಕ್ ಆಗಿ ಹೋಗ್ತಾರೆ. ಯಾರಿಗೂ ನಂಬೋಕೆ ಆಗೋದಿಲ್ಲ. ಕಂಪ್ನಿಯಲ್ಲಿ ಎಲ್ಲಾರ್ಗೂ ವಿಷಯ ತುಂಬಾ ಹರಡುತ್ತೆ. ಎಲ್ಲಾರ್ಗೂ ಈ ವಿಷಯ ಗೊತ್ತಾಗುತ್ತೆ. ಎಲ್ಲರಿಗೂ ಒಂದು ರೀತಿ ಭಯ ಸ್ಟಾರ್ಟ್ ಆಗುತ್ತೆ. ಜೊತೆಯಲ್ಲಿ 6-7 ತಿಂಗಳಿಂದ ಕೆಲಸ ಮಾಡ್ತಿದ್ದವಳು, ನಮ್ಮ ಜೊತೆನೆ ತಿಂಡಿ ಮಾಡ್ತಾ ಕೆಲಸ ಮಾಡ್ತಾ ಇದ್ದವಳು ಸಡನ್ ಆಗಿ ಸತ್ತು ಎಷ್ಟೋ ವರ್ಷಗಳಾಯ್ತು ಅಂದ್ರೆ ಯಾಕೆ ತಾನೇ ನಂಬಕ್ಕಾಗುತ್ತೆ. ಕಂಪ್ನಿಯಲ್ಲಿ ರೋಸಿ ಜೊತೆ ಕ್ಲೋಸ್ ಆಗಿರೋ ಒಂದಿಬ್ರು ಎಂಪ್ಲಾಯೀಸ್ ಇರ್ತಾರೆ, ಹುಡುಗಿರು. ಅದರಲ್ಲಿ ಒಬ್ಬ ಹುಡುಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾಳೆ. ಇನ್ನೊಬ್ಬ ಹುಡುಗಿದು ಮೆಂಟಲ್ ಹೆಲ್ತ್ ತುಂಬಾ ಹಾಳಾಗುತ್ತೆ. ಎಷ್ಟೋ ವರ್ಷ ಆಗುತ್ತೆ ಆ ಹುಡುಗಿ ನಾರ್ಮಲ್ ಆಗೋದಕ್ಕೆ. ತುಂಬಾ ಥೆರಪೀಸ್ ಎಲ್ಲ ತಗೋಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಈ ಕಾಲ್ ಸೆಂಟರ್ ಏನಿರುತ್ತೆ ಸಾಫ್ರಾನ್ BPO, ಇದ್ರ ಹತ್ರ ಹೋಗೋದಕ್ಕೂ ಜನ ಭಯ ಪಡ್ತಾರೆ. ಕಂಪ್ನಿಯವರು ಕೆಲವು ಚೇಂಜಸ್ ಸಹ ಮಾಡ್ತಾರೆ.
ಪೂಜೆ ಮಾಡೋದು, ಮತ್ತು ಎಂಟ್ರೆನ್ಸಲ್ಲಿ ದೇವ್ರ ವಿಗ್ರಹ ಇಡೋದು, ಒಬ್ಬರೇ ರಾತ್ರಿ ಜಾಸ್ತಿ ಎಲ್ಲೂ ಓಡಾಡಬಾರ್ದು, ಒಬ್ಬರೇ ರಾತ್ರಿ ಕೆಲಸ ಮಾಡಬಾರ್ದು, ಹಾಗೆ ಈ ರೀತಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಆಮೇಲೆ ತುಂಬ ಜನಕ್ಕೆ ಕೆಲವು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್, ಮತ್ತು ಯಾರು ಮಾತಾಡದೇ ಇರೋದು, ಆಟೋಮ್ಯಾಟಿಕ್ ಆಗಿ ಪವರ್ ಹೋಗೋದು, ಲ್ಯಾಪ್ಟಾಪ್ ಸಡನ್ನಾಗಿ ಫ್ಲಿಕ್ಕರ್ ಆಗೋದು, ಆನ್ ಆ್ಯಂಡ್ ಆಫ್ ಆಗೋದು ಸ್ಕ್ರೀನು, ಮತ್ತು ಸ್ಟೇರ್ಸಲ್ಲಿ ಯಾರೋ ನಡೀತಾ ಇರೋ ರೀತಿ ಶಬ್ದ ಕೇಳಿಸೋದು, ಒಬ್ಬರೇ ವಾಕ್ ಮಾಡಬೇಕಾದ್ರೂ ಯಾರೋ ಹಿಂದೆ ಬರ್ತಾ ಇದ್ದಾರೆ ಅನ್ನೋ ರೀತಿ ಅನ್ಸೋದು, ಒಬ್ಬರೇ ಇದ್ದಾಗ ಯಾರೋ ಹಿಂದೆ ಇದ್ದಾರೆ ಅನ್ಸೋದು. ಇಲ್ಲಿ ತುಂಬ ಜನಕ್ಕೆ ಕೆಲವೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಬ್ಸರ್ವ್ ಮಾಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ಗೆ ತುಂಬ ದಿನ ಆದ್ಮೇಲೂ ಸಡನ್ ಆಗಿ ಲೈಟ್ ಆನ್ ಆಫ್ ಆಗೋದು, BPO ಕಿಟಕಿಯಲ್ಲಿ ಯಾರೋ ಇದ್ದಾರೆ ಅನ್ನೋ ರೀತಿ ಕಾಣೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರೋಸಿಗೆ ಇನ್ ಸ್ಯಾಲ್ರಿ ಹೋಗ್ತಿತ್ತು 7 ತಿಂಗಳಿಂದ. ಆ ಸ್ಯಾಲ್ರಿನ ರೋಸಿ ಯಾವತ್ತೂ ಯೂಸ್ ಮಾಡಿರಲ್ಲ, ವಿತ್ಡ್ರಾನೇ ಮಾಡಿರೋದಿಲ್ಲ. ಇಂಟರ್ನೆಟ್ಟಲ್ಲಿ ನೀವು ಸರ್ಚ್ ಮಾಡಿದ್ರೆ ತುಂಬ ಟೆಸ್ಟಿಮೋನಿಯಲ್ ಸಿಗುತ್ತೆ ನಿಮಗೆ ಈ ಇನ್ಸಿಡೆಂಟ್ ಬಗ್ಗೆ. ರಿಯಲ್ ಸ್ಟೋರಿ ಇದು. ಈಗ ನಿಮ್ಮ ಒಪಿನಿಯನ್ ಏನು, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ತುಂಬ ಥ್ರಿಲ್ಲಿಂಗ್ ಆಗಿರೋ ಹಾರರ್ ಸ್ಟೋರೀಸ್ ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ತುಂಬ ಥ್ರಿಲ್ಲಿಂಗ್ ಆಗಿರೋ ಹಾರರ್ ಕ್ರೈಮ್ ಸ್ಟೋರೀಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ IT ಕೆಲಸ ಮಾಡೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.